ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ನಾನು ಮೆಡಿಟೇಷನ್, ಎಕ್ಸಸೈಸ್, ಬಾಡಿ ಸ್ಟ್ರೆಚ್ ಎಲ್ಲ ಸ್ಕಿಪ್ ಮಾಡಿದ್ದೀನಿ. ಸೊ ಸ್ವಲ್ಪ ಆರಾಮಾಗಿದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ನನ್ನ ಬೆಳಗಿನ ದಿನಚರಿಗಳನ್ನು ನಾನು ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಎಳ್ನೀರು ಪ್ಲಸ್ ಸಾಲ್ಟ್ ಹಾಕ್ಕೊಂಡು ಕುಡಿದು ಪೂಜೆ ಮಾಡೋಣ ಅಂತ ಬಂದೆ. ನಮ್ಮ ಗಿಡದಲ್ಲಿ ದಾಸವಾಳ ಹೂವಾಗಿತ್ತಲ್ವ, ಸೊ ಕಿತ್ಕೊಂಡು ಬಂದು ದೇವ್ರಿಗಿಟ್ಟು ನಾನು ಪೂಜೆ ಮುಗಿಸ್ಕೊಂಡೆ. ನೆಕ್ಸ್ಟು ರಾಗಿ ಗಂಜಿ ಕುಡಿಬೇಕು ಅನ್ನಿಸ್ತು, ಹಾಗಾಗಿ ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂತ ಕಿಚನಿಗೆ ಬಂದು ನಾನು ರಾಗಿ ಮಾಲ್ಟ್ ಪೌಡರ್ನ ಯಾವಾಗ್ಲೂ ಜಿನ್ನಿಗೆಲ್ಲ ಹಾಕ್ಸ್ಕೊಂಬರ್ತೀವಲ್ವ, ಹಾಕ್ಸ್ಕೊಂಡು ಬಂದಿದ್ದ ತಕ್ಷಣ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಒಂದು ಕ್ಲೀನ್ ಡಬ್ಬದಲ್ಲಿ ಹಾಕಿಟ್ಬಿಡ್ತೀನಿ. ಅಂದರೆ ಈಸಿ ಆಗಿಬಿಡುತ್ತೆ ನನಗೆ. ಯಾವಾಗಾದರೂ ಎಮರ್ಜೆನ್ಸಿ ಬೇಕೇ ಬೇಕು, ಇನ್ಸ್ಟೆಂಟಾಗಿ ನಾನು ಮಾಡ್ಕೊಳ್ಬೇಕು ಅಂತಂದಾಗ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಆಲ್ರೆಡಿ ಪೌಡರ್ನ ಎಲ್ಲ ನೀಟಾಗಿ ಒಂದು ಡಬ್ಬದಲ್ಲಿ ಹಾಕ್ಕೊಂಬಿಡ್ತೀನಿ. ಆ್ಯಂಡ್ ನಮ್ಮ ಯಜಮಾನ್ರಿಗೂ ಕೂಡ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸರಿ ರಾಗಿ ಗಂಜಿಗೆ ಹೇಳ್ತಾರೆ ಇದು ಬೇಕು ಅಂತ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ನನಗೊಬ್ಬಳಿಗೆ ಬೇಕಿರೋದ್ರಿಂದ ನಾನು ಜಸ್ಟ್ 1 ಸ್ಪೂನ್ ಅಷ್ಟೇ ಪೌಡರ್ ಹಾಕ್ಕೊಂಡು ತಿಳಿಯಾಗಿ ರಾಗಿ ಗಂಜಿನ ಮಾಡಿಕೊಂಡೆ. ನಂತರ ನಾನು ಓದಬೇಕು ಅಲ್ವಾ, ಸೊ ಸ್ಟಡಿ ಟೇಬಲ್ ತುಂಬ ಗಲೀಜಾಗಿ ಹೋಗಿತ್ತು. ಆ್ಯಂಡ್ ಟೇಬಲ್ನ ಕಿಟಕಿ ಕಡೆ ಆ ಕಡೆ ಇಟ್ಟಿದ್ದೆ, ಲೈಕ್ ವೆಸ್ಟ್ ಕಡೆ ಇಟ್ಟಿದ್ದೆ. ಸೊ ಇವಾಗ ಚೇಂಜ್ ಮಾಡಿದ್ದೀನಿ ನಾನು. ಇವಾಗ ಸೌತ್ ಕಡೆ ಇಟ್ಟಿದ್ದೀನಿ. ಸೌತ್ ಡೈರೆಕ್ಷನಲ್ಲಿ ಕುತ್ಕೊಂಡು ಓದಬೇಕು ಅಂತ ಈ ಕಡೆ ಇಟ್ಟಿದ್ದೀನಿ. ಆ್ಯಂಡ್ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು. ಸ್ವಲ್ಪ ನಿನ್ನೆ ಕ್ಲೀನ್ ಮಾಡಿಕೊಂಡೆ ಡಸ್ಟ್ ಎಲ್ಲ ಸ್ವಲ್ಪ. ಆ್ಯಂಡ್ ಟೇಬಲ್ ಮೇಲಿರೋದು ಡಸ್ಟನ್ನು ಕ್ಲೀನ್ ಮಾಡ್ಕೋಬೇಕು ಅಂತ ಪಟ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡು ಬಂದು ರಾಗಿ ಗಂಜಿ ಕುಡಿದೆ. ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ಸ್ಟಡಿ ನನಗೆ ಲೈಕ್ ಕಂಪ್ಲೀಟ್ ಡ್ರಾಪ್ ಆಗಿಲ್ಲ. ಸ್ವಲ್ಪ ಅಂದರೆ ಸ್ವಲ್ಪ ರುಟೀನ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರೆಸ್ಟ್ ಜಾಸ್ತಿ ಮಾಡ್ತಾಯಿದ್ದೀನಿ ಹಾಗಾಗಿ. ಸೊ ಇವಾಗ ಓದಬೇಕು. ಆ್ಯಂಡ್ ಜಿಯೋಗ್ರಫಿ ನಾನು ಅಲ್ಲೇ ಸ್ಟಾಪ್ ಮಾಡಿದ್ದೆ. ಪಾಲಿಟಿ ಕೂಡ ಎಲ್ಲ ಅರ್ಧ ಸ್ಟಾಪ್ ಮಾಡಿದ್ದೀನಿ. ಬಟ್ ಇವಾಗ JEE ಎಕ್ಸಾಮ್ ಇರೋದ್ರಿಂದ ನಾನು ಕರ್ನಾಟಕ ಹಿಸ್ಟ್ರಿ ಓದಬೇಕು ಅಂತ ಕರ್ನಾಟಕ ಹಿಸ್ಟ್ರಿ ಸ್ಟಾರ್ಟ್ ಮಾಡಿದ್ದೀನಿ. 1 ಮಂತಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕು ಹಿಸ್ಟ್ರಿ. ಮೇ ಬಿ ಕರ್ನಾಟಕ ಹಿಸ್ಟ್ರಿನ ನಾನು 20 ಡೇಸಲ್ಲಿ ಕಂಪ್ಲೀಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೋ ಏನು. ಸೊ ನೋಡೋಣ. ಆ್ಯಂಡ್ ಆಲ್ರೆಡಿ ಇವತ್ತು ಕದಂಬರು ನಾನು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ನಾಳೆಯಿಂದ ಮತ್ತೆ ಚಾಲುಕ್ಯರು ಅದೆಲ್ಲ ಓದ್ಕೋಬೇಕು. ಸೊ ಹಿಸ್ಟ್ರಿ ಒಂದು ನಾನು ಓದ್ತಾ ಇದ್ದೀನಿ, ಅದು ಬಿಟ್ಟು ಬೇರೆ ಯಾವುದೂ ಓದ್ತಾ ಇಲ್ಲ. ಸ್ವಲ್ಪ ಜೊತೆಗೆ ಮೆಂಟಲ್ ಎಬಿಲಿಟಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಆವಾಗವಾಗ ಅಷ್ಟೇ. ಕಂಟಿನ್ಯೂ ಆಗಿ ಏನು ಮಾಡ್ತಾಯಿಲ್ಲ, ಆವಾಗವಾಗ. ನನಗೆ ಆಲ್ರೆಡಿ ಮ್ಯಾಥ್ಸ್ ಬರುತ್ತೆ, ನನಗೆ ಮೆಂಟಲ್ ಎಬಿಲಿಟಿ ಈಸಿ, ಟಫ್ ಏನಾಗಲ್ಲ. ಸೊ ಹಾಗಾಗಿ ಮೆಂಟಲ್ ಎಬಿಲಿಟಿನ ಸ್ವಲ್ಪ ಆವಾಗವಾಗ ನೋಡ್ಕೋತಾ ಇರ್ತೀನಿ ಅಷ್ಟೇ. ಆಯಿತು. ನೆಕ್ಸ್ಟ್ ನಾನು ಓದೋಣ ಅಂತ ಹೇಳಿ ಬಂದು ನನ್ನ ಟೇಬಲ್ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೆ ಅಲ್ವಾ. ಸೊ ಈ ಥರ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿದೆ ಅಲ್ವಾ. ನನ್ನ ಪ್ಲೇಸ್ನ ಕ್ಲೀನಾಗಿ ಇಟ್ಕೋಬೇಕು. ಸೊ ಹಾಗಾಗಿ ಈ ಥರ ಕ್ಲೀನ್ ಮಾಡಿದೆ. ಆ್ಯಂಡ್ ನಾನು ಇವತ್ತು ನನ್ನ ಬ್ಯಾಂಗಲ್ ಆರ್ಗನೈಸರ್ ತರಿಸ್ಬೇಕು ಅಂತ ಅಂದರೆ ಎಲ್ಲ ಬ್ಯಾಂಗಲ್ಸ್ ಅಲ್ಲೆಲ್ಲ ಕಿತ್ತು ಬಿಸಾಕ್ಬಿಡ್ತಿದ್ದೆ. ಎಲ್ಲ ಒಂದೊಂದು ಗಾಜಿನ ಬೆಳೆಗಳೆಲ್ಲ ಒಂದೊಂದು ಒಡೆದೋಗ್ತಾ ಇರ್ತಿತ್ತು. ಹಾಗಾಗಿ ಇದನ್ನು ತರಿಸ್ಕೊಂಡೆ. ಚೆನ್ನಾಗಿದೆ. ಮೀಶೋದಲ್ಲಿ 137 ರೂಪಾಯಿ ಅಷ್ಟೇ, ಚೀಪ್ ಆ್ಯಂಡ್ ಬೆಸ್ಟ್. ಸೊ ತರಿಸ್ಕೊಂಡೆ, ಚೆನ್ನಾಗಿದೆ. ಇನ್ನು ನಾನು ಯಾವಾಗಲೂ ಜಾಸ್ತಿ ಬ್ಯಾಂಗಲ್ಸ್ ಹಾಕಲ್ಲ. ಎಲ್ಲಿಗಾದರೂ ಹೋಗಬೇಕಂದಾಗೂ ಕೂಡ ನಂಗೆ ಬ್ಯಾಂಗಲ್ಸ್ ನೆನಪಾಗಲ್ಲ. ಅದಕ್ಕೆ ಇದನ್ನು ನೋಡಿದ ತಕ್ಷಣ ನೆನಪಾಗಲಿ ಅಂತ ತರಿಸಿದ್ದೀನಿ. ಜೊತೆಗೆ ಕ್ಲಚಸ್ಸು, ಕ್ಲಿಪ್ಸು, ರಬ್ಬರ್ ಬ್ಯಾಂಡ್ಸು ಎಲ್ಲ ಹಾಕಿದ್ದೀನಿ. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನಿಮಗೂ ಏನಾರು ಬೇಕು ಅಂದರೆ ತಗೊಳ್ಳಿ, ಮೀಶೋದಲ್ಲಿದೆ ನೋಡಿ. ಏನಾರು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ತೀನಿ, ಓಕೆನಾ. ನೆಕ್ಸ್ಟ್ ನಾನು ನಾನು ಲ್ಯಾಂಡ್ ಸರ್ವೇಯರ್ ಸಿಲೆಬಸ್ ನೋಡಿದೆ. ಬಿಕಾಸ್ ಅದರಲ್ಲಿ ಲ್ಯಾಂಡ್ ಸರ್ವೇಯರ್ದು ಅವಾಗ ನಾನು ಡ್ರಾಪ್ ಮಾಡಿದ್ದೆ ಓದೋದನ್ನು, ಮ್ಯಾಥ್ಸ್ ಅವಾಗ ಮಾಡಿದ್ದೆ ಅಲ್ವಾ. ಸೊ ಇವಾಗ ಮತ್ತೆ ಸ್ವಲ್ಪ ಓದೋಣ ಅಂತ ಅದರಲ್ಲಿ ನಾನು ಮ್ಯಾಟ್ರಿಕ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಉಳಿದಿದ್ದೆಲ್ಲ ಸ್ವಲ್ಪ ನೋಡ್ಕೋಬೇಕು. ಏನಕ್ಕಂದರೆ ಎಕ್ಸಾಮ್ಸ್ ಯಾವಾಗ ಇರ್ತಾರೋ ಗೊತ್ತಿಲ್ಲ. ಲ್ಯಾಂಡ್ ಸರ್ವೇಯರ್ದು ಮೇ ಬಿ ಲೇಟ್ ಆಗುತ್ತೆ ಅಂತ ಅನಿಸುತ್ತೆ.
ಆದರೂ ನೋಡೋಣ ಸ್ವಲ್ಪ ಸ್ವಲ್ಪ. ನನಗೆ ತುಂಬ ಕಂಪ್ಲೀಟಾಗಿ ಥಿಯರಿ ಓದ್ತಾ ಇದ್ದರೆ ಆದರೆ ಮ್ಯಾಚ್ ಮಾಡ್ಕೋತೀನಿ. ಸೊ ಹಾಗಾಗಿ ಸಿಲೆಬಸ್ ನೋಡಿಕೊಂಡೆ. ಆ್ಯಂಡ್ ಸನ್ಸೆಟ್ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಸೊ ನೋಡಿ ಸನ್ಸೆಟಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಬಂದು ನಾನು ಮತ್ತೆ ಓದಿಕೊಂಡೆ. ಅಂದರೆ ಕರ್ನಾಟಕ ಹಿಸ್ಟ್ರಿನ ನೀಟಾಗಿ ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದೆ ಈ ಥರ ಅಂತ. ಅವ್ರಿಗೆಲ್ಲ ಹಿಸ್ಟ್ರಿ ಬಗ್ಗೆ ತುಂಬ ನಾಲೆಜ್ ಇದೆ, ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸೊ ಹಾಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದು ನನ್ನ ಇವತ್ತಿನ ವ್ಲಾಗ್. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ.